ಶಾಲೆಗಳಿಗಿಲ್ಲ ಗ್ಯಾರಂಟಿ. ಪಾಳು ಬಿದ್ದಿವೆ ಸರ್ಕಾರಿ ಶಾಲೆಗಳ ಕಟ್ಟಡ. ಖಾಸಗಿ ಶಾಲೆಗಳ ಮೊರೆ ಹೋಗಿರುವಂತದ್ದು ಪೋಷಕರು. ಈ ವರ್ಷ 14 ಸರ್ಕಾರಿ ಶಾಲೆಗಳು ಬಂದ್. ಹಾಜರಾತಿ ಕಡಿಮೆ ಅಂತ ಶಾಲೆಗಳಿಗೆ ಬೀಗ. ಎಂ ಅಗ್ರಹಾರ ಮಿಟ್ಟಹಳ್ಳಿ ಜನರ ಆಕ್ರೋಶ. ಸರ್ಕಾರಿ ಶಾಲೆಗಳಿಗೆ ಬೀಗ. ಕೋಲಾರ ಜಿಲ್ಲೆಯಲ್ಲಿ ಸರ್ಕಾರಿ ಶಾಲೆಗಳಿಗೆ ಗ್ಯಾರಂಟಿನೇ ಇಲ್ಲ. ಯಾವ್ದಾವುದೋ ಗ್ಯಾರಂಟಿಗಳನ್ನೆಲ್ಲ ಘೋಷಣೆ ಮಾಡ್ತಾನೇ ಇದ್ದಾರೆ ಕಾಂಗ್ರೆಸ್ನವರು. ಆದ್ರೆ ಸರ್ಕಾರಿ ಶಾಲೆಗಳಿಗೆ ಒಂದು ಗ್ಯಾರಂಟಿ ಕೊಟ್ಬಿಡಿ. ಕಾಯಕಲ್ಪ ಕೊಡ್ತೀವಿ, ಸರಿಯಾದಂತ ವ್ಯವಸ್ಥೆ ಮಾಡ್ತೀವಿ, ಸರಿಯಾದಂತ ಕಟ್ಟಡವನ್ನ ಕೊಡ್ತೀವಿ, ಶಿಕ್ಷಕರನ್ನ ಕೊಡ್ತೀವಿ ಅನ್ನುವಂಥದ್ದು ಒಂದು ಗ್ಯಾರಂಟಿ ಕೊಟ್ಬಿಡಿ. ಇಡೀ ರಾಜ್ಯದ ಜನ ಮೆಚ್ಕೊಳ್ತಾರೆ ನಿನ್ನ. ಮುಳಬಾಗಿಲು ತಾಲೂಕಿನಲ್ಲಿ 14 ಶಾಲೆಗಳು ಬಂದಾಗಿದ್ದಾವೆ. ಸರ್ಕಾರದ ನಿರ್ಲಕ್ಷ್ಯ ಅಂತ ಪೋಷಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾವೆ. 14 ಶಾಲೆಗಳು ಬಂದಾಗಿರೋದು ಒಂದೋ ಎರಡೋ ಅಲ್ಲ. ಯಾಕೆಂದ್ರೆ ಸೂಕ್ತ ವ್ಯವಸ್ಥೆ ಇಲ್ಲ. ಆಗ್ಲೋ ಈಗ್ಲೋ ಅನ್ನುವಂಥ ಪರಿಸ್ಥಿತಿ. ಪಾಳು ಬಿದ್ದಂತ ಕಟ್ಟಡ. ಕೈ ಮುಗಿದು ಒಳಗೋಗಕ್ಕಾಗಲ್ಲ, ಗಬ್ಬು ವಾಸನೆ. ಆ ರೀತಿಯಾಗೆಲ್ಲ ಆಗ್ಬಿಟ್ಟಿದ್ದಾವೆ ಶಾಲೆಗಳು. ಸೊ ಹೀಗಾಗಿ ಪೋಷಕರು ಆ ಶಾಲೆಗಳಿಗೆ ಮಕ್ಕಳನ್ನ ಸೇರಿಸ್ತಾ ಇಲ್ಲ. ಪೋಷಕರು ಬೇರೆ ಕಡೆ ಸೇರಿಸ್ತಾ ಇದ್ದಾರೆ. ಅಂತ ಶಾಲೆಗೆ ಹಾಕೋದು ಒಂದೇ, ಹಾಕದೇ ಇದ್ರೂ ಒಂದೇ ಅನ್ನುವಂಥ ರೀತಿಯಾದಂಥ ನಿಲುವುಗಳು. ಯಾರು ತಾನೇ ಕಿತ್ತೋದ್ ಶಾಲೆಗೆ ಸೇರಿಸ್ತಾರೆ ಹೇಳಿ? ಹಾಗಾದ್ರೆ ಹೇಗಿದೆ ಅಲ್ಲಿ ವ್ಯವಸ್ಥೆ, ಆ ಶಾಲೆಗಳು ಹೇಗಿದಾವೆ ಅನ್ನುವಂಥ ಕುರಿತಾದ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಬ. ಗೌರ್ಮೆಂಟ್ ಸ್ಕೂಲ್ಗೆ ಯಾರು ಹೋಗ್ತಾ ಇಲ್ಲ. ಇಲ್ಲಿ ಇಂಪ್ರೂವ್ ಮಾಡಿದ್ರೆ ಎಲ್ಲ ಬರ್ತಾರೆ, ಅಲ್ಲಿಗೆ ಹೋಗೋರೆಲ್ಲ ಇಲ್ಲಿಗೆ ಬರ್ತಾರೆ. ಅದೇ ಈ ಸ್ಕೂಲ್ ಇಲ್ಲೇ ಇದ್ರೆ ಇಲ್ಲೇ ಸೇರಿಸಬಹುದಾಗಿತ್ತು. ಮುಳಬಾಗಲ್ ತಾಲೂಕಿನಲ್ಲಿ ಸುಮಾರು 20ರಿಂದ ಮೇಲ್ಪಟ್ಟು ಶಾಲೆಗಳು ಮುಚ್ಚಿದಾವೆ. ಗೆಜ್ಜಲ್ ತಿಂದು ಬಾಗಿಲು ಕಿತ್ತೋಗಿದೆ, ಕಿಟಕಿ ಕಿತ್ತೋಗಿದೆ, ಗಿಡ ಗಂಟೆ ಬೆಳ್ಕೊಂಡ್ಬಿಟ್ಟಿದಾವೆ. ಹೀಗೆ ಪಾಳು ಬಿದ್ದು ಕಟ್ಟಡದಂತಾಗಿರುವ ಶಾಲಾ ಕೊಠಡಿಗಳು, ಶಾಲಾ ಆವರಣದಲ್ಲಿ ಗಿಡಗಂಟಿಗಳು. ಇದು ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಎಂ ಅಗ್ರಹಾರ ಹಾಗೂ ಮಿಟ್ಟಹಳ್ಳಿ ಗ್ರಾಮದ ಶಾಲೆಗಳ ಕತೆ. ಮಿಟ್ಟಹಳ್ಳಿ ಹಾಗೂ ಎಂ ಅಗ್ರಹಾರ ಗ್ರಾಮದಲ್ಲಿ ಈ ವರ್ಷ 10ಕ್ಕೂ ಹೆಚ್ಚು ಮಕ್ಕಳು ಅಡ್ಮಿಷನ್ ಆಗಬೇಕಿತ್ತು. ಆದರೆ ಸರ್ಕಾರಿ ಶಾಲೆಗಳ ಕಟ್ಟಡ ಹಾಳಾಗಿರುವ ಕಾರಣದಿಂದಾಗಿ ಪೋಷಕರು ತಮ್ಮ ಮಕ್ಕಳನ್ನ ಬೇರೆ ಶಾಲೆಗಳಿಗೆ ಸೇರಿಸ್ತಿದ್ದಾರೆ. ಸರ್ಕಾರಿ ಶಾಲೆಗಳಲ್ಲಿ ಎಲ್ಲಾ ಸೌಲಭ್ಯಗಳು ಸಿಕ್ಕರೆ ಅಲ್ಲಿಗೆ ನಮ್ಮ ಮಕ್ಕಳನ್ನ ಸೇರಿಸ್ತೀವಿ ಎಂದು ಪೋಷಕರು ಹೇಳ್ತಿದ್ದಾರೆ. ಮಕ್ಕಳಿಲ್ಲ, ಎಲ್ಲ ಪ್ರೈವೇಟ್ಗೆ ಹೋಗ್ತಾರೆ. ಗೌರ್ಮೆಂಟ್ ಸ್ಕೂಲ್ಗೆ ಯಾರು ಹೋಗ್ತಾ ಇಲ್ಲ. ಅದನ್ನು ಸರ್ಕಾರನೇ ನೋಡ್ಕೋಬೇಕು. ಈ ಥರ ಎಲ್ಲ ಇಟ್ಟರೆ ಯಾರು ಬರ್ತಾರೆ ಹೇಳಿ? ಕ್ಲೀನೆಸ್ ಇರಬೇಕು ಮೇಯ್ನು. ಇವಾಗ ಬೇರೆ ಸ್ಕೂಲ್ಗಳಿಗೆಲ್ಲ ನೋಡಿ ಎಷ್ಟು ಡಿಸಿಪ್ಲಿನ್ ಆಗಿರುತ್ತೆ. ಗೌರ್ಮೆಂಟ್ ಸ್ಕೂಲಾಗ ಹಂಗೇನೂ ಇಲ್ಲ. ಬಾರೆ ಹೋಗಿ ಆ ಥರ ಎಲ್ಲ ಮಾತನಾಡಬಾರ್ದು. ಇವಾಗೆಲ್ಲ ವಾಶ್ರೂಮ್ಗಳಿಗೆಲ್ಲ ನೀರು ಬರ್ತಾನೆ ಇರಬೇಕು. ಹೆಣ್ಮಕ್ಳೆಲ್ಲ ಇರ್ತಾರೆ, ಅವೆಲ್ಲ ನೋಡ್ಕೋಬೇಕು. ಎಜುಕೇಷನ್ ಚೆನ್ನಾಗಿರಬೇಕು. ಇಲ್ಲಿ ಇಂಪ್ರೂವ್ ಮಾಡಿದ್ರೆ ಎಲ್ಲ ಬರ್ತಾರೆ, ಅಲ್ಲಿಗೆ ಹೋಗೋರೆಲ್ಲ ಇಲ್ಲಿಗೆ ಬರ್ತಾರೆ. ಸರ್, ಶಾಲೆ ಮುಚ್ಚಿದ್ದಕ್ಕೆ ಮೊನ್ನೆಲ್ಲನೂ ಒಂದು 2-3 ಹುಡುಗರ ಹತ್ರ ಬಣ್ಣಾರಳ್ಳಿ ಸ್ಕೂಲ್ಗೆ ಸೇರಿಸಿದ್ದಾರೆ, ಪಕ್ಕದೂರಲ್ಲೇ. ಅದೇ ಈ ಸ್ಕೂಲ್ ಇಲ್ಲೇ ಇದ್ರೆ ಇಲ್ಲೇ ಸೇರಿಸ್ಬೋದಾಗಿತ್ತು. ಅದರಿಂದ ಪ್ರಾಬ್ಲಮ್ ಆಗಿದೆ. ಮುಳಬಾಗಲ್ ತಾಲೂಕಿನಲ್ಲಿ ಸುಮಾರು 20ರಿಂದ ಮೇಲ್ಪಟ್ಟು ಶಾಲೆಗಳು ಮುಚ್ಚಿದಾವೆ. ಯಾಕೆ ಮುಚ್ಚಿದಾವೆ ಅಂತಂದ್ರೆ ಸರಿಯಾದ ಕಟ್ಟಡ ಇರಲ್ಲ. ಮೇಲೆ ಈ ಚಾವಣಿ ಯಾವ ಟೈಮಲ್ಲಿ ಯಾರ ಮೇಲೆ ಬೀಳುತ್ತೆ ಅನ್ನೋದು ಅವ್ರಿಗೆ, ಶಿಕ್ಷಕರಿಗೆ ಭಯ. ಅವ್ರು ಅಂಗೈಯಲ್ಲಿ ಇಟ್ಕೊಂಡು ಅಲ್ಲಿ ಪಾಠ ಮಾಡ್ತಿರ್ತಾರೆ. ಮಿಟ್ಟಹಳ್ಳಿ ಸರ್ಕಾರಿ ಶಾಲೆ ಮುಚ್ಚಿದೆ. ಗೆಜ್ಜಲ್ ತಿಂದು ಬಾಗಿಲು ಕಿತ್ತೋಗಿದೆ, ಕಿಟಕಿ ಕಿತ್ತೋಗಿದೆ, ಗಿಡ ಗಂಟೆ ಬೆಳ್ಕೊಂಡ್ಬಿಟ್ಟಿದಾವೆ. ಆ ಶಾಲೆನ ನೋಡಿ ಯಾರನ್ನ ಅಲ್ಲಿ ದಾಖಲಾತಿಗೆ ಬರ್ತಾರಾ? ಯಾವುದೇ ಕಾರಣಕ್ಕೂ ಅಧಿಕಾರಿಗಳು ಮುಚ್ಚಿದಂತಹ ಶಾಲೆಯ ಬಗ್ಗೆ ಕಿಂಚಿತ್ತು ಅವರು ಎಚ್ಚರಿಕೆಯನ್ನು ವಹಿಸ್ಕೊಳ್ತಾ ಇಲ್ಲ. ಅದರ ಬಗ್ಗೆ ಅವ್ರ ಕಾಳಜಿ ಕೂಡ ತೋರಿಸ್ತಾ ಇಲ್ಲ. ಮುಳುಬಾಗಿಲು ತಾಲೂಕಿನಲ್ಲಿ ಈ ವರ್ಷ 14 ಸರ್ಕಾರಿ ಶಾಲೆಗಳಿಗೆ ಬೀಗ ಹಾಕಲಾಗಿದೆ. ಹಾಜರಾತಿ ಕಡಿಮೆ ಎಂದು ಸರ್ಕಾರ ಬಾಗಿಲುನ ಬಂದ್ ಮಾಡಿಸಿದೆ. ಮುಳುಬಾಗಿಲು ತಾಲೂಕಿನಲ್ಲಿ 115 ಸರ್ಕಾರಿ ಹಿರಿಯ ಪ್ರಾಥಮಿಕ ಹಾಗೂ 266 ಕಿರಿಯ ಪ್ರಾಥಮಿಕ ಶಾಲೆಗಳಿದೆ. ಅದರ ಜೊತೆಗೆ 26 ಅನುದಾನಿತ ಸರ್ಕಾರಿ ಶಾಲೆಗಳಿವೆ. ಆದರೆ ಈ ವರ್ಷ ಬಾಗಿಲು ಮುಚ್ಚಿರುವ 14 ಶಾಲೆಗಳ ಪೈಕಿ ಎಲ್ಲವೂ ಕಿರಿಯ ಪ್ರಾಥಮಿಕ ಶಾಲೆಗಳೇ ಆಗಿವೆ. ಒಟ್ನಲ್ಲಿ ಸರ್ಕಾರಿ ಶಾಲೆಗೆ ಮಕ್ಕಳು ಬರ್ತಿಲ್ಲ ಎಂಬ ಕಾರಣನ ಪಕ್ಕಕ್ಕಿಟ್ಟು ಶಾಲೆಗಳನ್ನು ಅಭಿವೃದ್ಧಿ ಮಾಡಿದ್ರೆ ಯಾರು ತಾನೇ ಬರಲ್ಲ ಹೇಳಿ? ಇದು ರಾಜ್ಯ ಸರ್ಕಾರಕ್ಕೆ ಅರ್ಥವಾಗಬೇಕಾಗಿದೆ ಅಷ್ಟೇ. ರಘುರಾಜ್, ನ್ಯೂಸ್ 18, ಕೋಲಾರ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಕೋಲಾರದ ಪ್ರತಿನಿಧಿ ರಘುರಾಜ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಘುರಾಜ್, ಅಧಿಕಾರಿಗಳು ಅಲ್ಲಿನ ಜನಪ್ರತಿನಿಧಿಗಳು ಸೇರ್ಕೊಂಡು ಸರ್ಕಾರಿ ಶಾಲೆಗಳನ್ನ ಸಾಯಿಸ್ತಾ ಇದಾರಲ್ಲ ಅಂತ, ಏನ್ ಪ್ರಮುಖವಾಗಿ ಇರುವಂತ ಸಮಸ್ಯೆ ಅಂದ್ರೆ ಸರ್ಕಾರಿ ಶಾಲೆಯ ಕಟ್ಟಡ ಸರಿ ಇಲ್ಲ ಅಂತನಾ, ಶಿಕ್ಷಕರು ಇಲ್ಲ ಅಂತನಾ, ಅಥವಾ ಮಕ್ಕಳು ಬರ್ತಾ ಇಲ್ಲ ಅಂತನಾ?
ಖಂಡಿತ ಪೃಥ್ವಿ. ವರ್ಷದಿಂದ ವರ್ಷಕ್ಕೆ ಕೋಲಾರ ಜಿಲ್ಲೆಯ ಗಡಿಭಾಗದಲ್ಲಿ ನಮ್ಮ ಸರ್ಕಾರಿ ಕನ್ನಡ ಶಾಲೆಗಳು ಮುಚ್ಚುವಂತಹ ಒಂದು ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಪ್ರಮುಖವಾಗಿ ಕಳೆದ ಒಂದು 3 ವರ್ಷದಲ್ಲಿ ಮುಳಬಾಗಿಲು ತಾಲೂಕಿನಲ್ಲಿ ಮತ್ತೆ ಶ್ರೀನಿವಾಸಪುರ ತಾಲೂಕು ಈ ಒಂದು ಭಾಗದಲ್ಲಿ ಅತಿ ಹೆಚ್ಚು ಸರ್ಕಾರಿ ಶಾಲೆಗಳನ್ನ ಮುಚ್ಚಲಾಗಿರ್ತಕ್ಕಂಥದ್ದು. ಇಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರೋ ವಿಚಾರ ಏನು ಅಂತ ಹೇಳಿದ್ರೆ, ಮುಚ್ಚಿರ್ತಕ್ಕಂತ ಸರ್ಕಾರಿ ಶಾಲೆಗಳಲ್ಲೂ ಕೂಡ ಕಿರಿಯ ಪ್ರಾಥಮಿಕ ಶಾಲೆಗಳು ಅಂದ್ರೆ 1ನೇ ತರಗತಿಯಿಂದ 5ನೇ ತರಗತಿವರೆಗೂ ಏನ್ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾರೆ, ಈ ಒಂದು ಶಾಲೆಗಳೇ ಅತಿ ಹೆಚ್ಚಾಗಿ ಮುಚ್ಚಿರ್ತಕ್ಕಂಥದ್ದು. ಇದೀಗ ಮುಳಬಾಗಿಲು ತಾಲೂಕಿನಲ್ಲಿ ಸುಮಾರು 14 ಹೆಚ್ಚು ಶಾಲೆಗಳು ಮುಚ್ಚಿರ್ತಕ್ಕಂಥದ್ದು. ಈ ಒಂದು 14 ಶಾಲೆಗಳ ಪೈಕಿ ಈಗಾಗಲೇ 2 ಶಾಲೆಗಳು ಸುಸ್ಥಿತಿಯಲ್ಲಿ ಇದ್ದಿದ್ರೆ ಖಂಡಿತ ಆ ಒಂದು ಶಾಲೆಗಳಲ್ಲಿ ಮಕ್ಕಳ ಒಂದು ದಾಖಲಾತಿ ಮಾಡ್ಲಿಕ್ಕೆ ಆ ಒಂದು ಗ್ರಾಮಸ್ಥರು ಜೊತೆಗೆ ಪೋಷಕರು ಕೂಡ ನಿರ್ಧಾರ ಮಾಡಿದ್ರು. ಮುಳಬಾಗಿಲು ತಾಲೂಕಿನ ಅಗ್ರಹಾರ ಮತ್ತೆ ಮಿಟ್ಟಾಳಿ ಈ ಒಂದು ಗ್ರಾಮದಲ್ಲಿ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಖಂಡಿತ ಇದೀಗ ಅಧೋಗತಿಗೆ ತಲುಪಿರ್ತಕ್ಕ ಶಾಲೆ ಖಂಡಿತ ಆ ಒಂದು ಪಾಠವನ್ನ ಮಾಡ್ಲಿಕ್ಕೆ ಆ ಒಂದು ಯಾವುದೇ ರೀತಿಯಲ್ಲಿ ಕೂಡ ಆ ಒಂದು ಗುಣಮಟ್ಟ ಕೂಡ ಇಲ್ಲ. ಹಾಗಾಗಿನೇ ಈ ಒಂದು 2 ಶಾಲೆಗಳಲ್ಲಿ ಸುಮಾರು 10ಕ್ಕೂ ಹೆಚ್ಚು ಮಕ್ಕಳು ದಾಖಲಾಗಬೇಕಾಗಿತ್ತು. ಬಿಟ್ರೆ ಈ ಒಂದು ಶಾಲೆಗಳನ್ನ ಸುಸ್ಥಿತಿಯಲ್ಲಿ ಇಟ್ಟಿದ್ರೆ ಖಂಡಿತ ಈ ಮಕ್ಕಳನ್ನ ದಾಖಲೆ ಮಾಡ್ತಕ್ಕಂಥ ಕೆಲಸವನ್ನ ಪೋಷಕರು ಮಾಡ್ತಾ ಇದ್ರು. ಆದ್ರೆ ಸರ್ಕಾರಿ ಶಾಲೆಗಳನ್ನ ಒಮ್ಮೆ ಮುಚ್ಚಿದ್ರೆ ಖಂಡಿತ ಆ ಒಂದು ಶಾಲೆಗಳಿಗೆ ಮತ್ತೆ ಶಿಕ್ಷಣ ಇಲಾಖೆಗೆ ಯಾವುದೇ ರೀತಿಯಲ್ಲೂ ಕೂಡ ಸಂಬಂಧ ಇರೋದಿಲ್ವಾ ಎಂಬುವಂತೆ ಇದೀಗ ಶಿಕ್ಷಣ ಇಲಾಖೆಯಲ್ಲಿ ವರ್ತನೆ ಮಾಡ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಮುಚ್ಚಿರ್ತಕ್ಕಂಥ ಸರ್ಕಾರಿ ಶಾಲೆಗಳನ್ನ ಸುಸ್ಥಿತಿಯಲ್ಲಿ ಇಟ್ಟರೆ ಖಂಡಿತ ಮುಂದಿನ ವರ್ಷವಾದ್ರೂ ಆ ಒಂದು ಶಾಲೆಗೆ ಮಕ್ಕಳನ್ನ ದಾಖಲಿಸುವಂತ ಕೆಲಸವನ್ನ ಪೋಷಕರು ಮಾಡ್ತಾರೆ. ಆ ಊರಲ್ಲಿ ಶಾಲೆನೇ ಇಲ್ಲ ಅಂತ ಹೇಳಿದ್ರೆ ಖಂಡಿತ ಪೋಷಕರು ಕಡ್ಡಾಯವಾಗಿ ಖಾಸಗಿ ಶಾಲೆಗಳಿಗೆ ಮಕ್ಕಳನ್ನ ದಾಖಲು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇರ್ತಕ್ಕಂಥ 1, 2, 3 ಮಕ್ಕಳನ್ನ ಇಟ್ಕೊಂಡು ಶಾಲೆಯಲ್ಲಿ ಪಾಠ ಮಾಡೋದು ಹೇಗೆ ಅಂತಕ್ಕಂಥ ಒಂದು ಪ್ರಶ್ನೆಯನ್ನ ಇದೀಗ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಖಾಸಗಿ ಶಾಲೆಗಳ ಒಂದು ಮೊರೆ ಹೋಗ್ತಾ ಇರ್ತಕ್ಕಂಥದ್ದು. ಮತ್ತೆ ಕೋಲಾರ ಜಿಲ್ಲೆಯಲ್ಲಿ ಖಾಸಗಿ ಶಾಲೆಗಳ ಸಂಖ್ಯೆ ಕೂಡ ಅತಿ ಹೆಚ್ಚಾಗ್ತಾ ಇರತಕ್ಕಂಥದ್ದು. ಒಂದ್ ಕಡೆ ಸರ್ಕಾರಿ ಶಾಲೆಗಳಲ್ಲಿ ನಾವು ಗಮನಿಸಬಹುದು ಗುಣಮಟ್ಟದ ಒಂದು ಶಿಕ್ಷಣ ಸಿಗ್ತಾ ಇದ್ರು ಕೂಡ ಅಲ್ಲಿ ಮೂಲಭೂತ ಸೌಕರ್ಯಗಳ ಸಮಸ್ಯೆ ಅಲ್ಲಿ ಆ ಶಾಲೆಗಳನ್ನ ನೋಡ್ತಾ ಇದ್ವಿ, ಆ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ರೆ ಆ ಕಿತ್ತೋದ್ ಶಾಲೆಗೆ ಯಾರ್ ತಾನೇ ರಿಸ್ಕ್ ತಗೊಂಡು ಮಕ್ಕಳನ್ನ ಸೇರಿಸ್ತಾರೆ ಪೋಷಕರು ಅನ್ನುವಂತ ಪ್ರಶ್ನೆ ಬಂದೇ ಬರುತ್ತೆ. ಅಲ್ಲ, ಈ ಸಮಸ್ಯೆಯನ್ನ ಬಗೆಹರಿಸಬೇಕು. ಸ್ಪೆಷಲಿ ಗಡಿಭಾಗದ ಜಿಲ್ಲೆಗಳಲ್ಲಿ, ಗಡಿಭಾಗದ ತಾಲೂಕುಗಳಲ್ಲಿ, ಹಳ್ಳಿಗಳಲ್ಲಿ ಹೆಚ್ಚಿನ ಒತ್ತು ಕೊಡಬೇಕು ಅನ್ನುವಂಥದ್ದು ಬರೀ ಮಾತಿಗೆ ಮಾತ್ರ ಸೀಮಿತ ಆಗ್ತಾ ಇದೆಯಲ್ಲ ಈ ರಾಜಕಾರಣಿಗಳದ್ದು. ಒಬ್ರು ಬಂದಲ್ಲಿ ತಲೆ ಕೆಡಿಸ್ಕೊಳ್ತಾ ಇಲ್ವಾ ಏನಾಗ್ತಾ ಇದೆ, ಓಕೆ ಈ ಸಮಸ್ಯೆಯನ್ನ ಸರಿಪಡಿಸೋಣ ಅನ್ನುವಂಥ ನಿಟ್ಟಿನಲ್ಲಿ? ಖಂಡಿತ ಪೃಥ್ವಿ. ಈ ಸಂಬಂಧಪಟ್ಟಂತೆ ಜಿಲ್ಲಾಡಳಿತ ಜೊತೆಗೆ ತಾಲೂಕು ಆಡಳಿತ ಮತ್ತೆ ಗ್ರಾಮಾಡಳಿತ ಮತ್ತೆ ಸ್ಥಳೀಯ ಜನಪ್ರತಿನಿಧಿಗಳು ಈ ಬಗ್ಗೆ ಒಂದು ಜವಾಬ್ದಾರಿಯನ್ನ ತೆಗೆದುಕೊಳ್ಬೇಕಾಗಿರುತ್ತೆ. ಒಂದು ಊರಲ್ಲಿ ಒಂದು ಸರ್ಕಾರಿ ಶಾಲೆ ಮುಚ್ಚಿದೆ ಅಂದ್ರೆ ಅದಕ್ಕೆ ಖಂಡಿತ ಒಂದು ಹಲವು ಕಾರಣಗಳು ಕೂಡ ಇದ್ದೇ ಇರುತ್ತೆ. ನಾವು ಗಮನಿಸಬಹುದು ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿ ಮಾಡತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರದಿಂದ ಸ್ಪೆಷಲ್ ಆಗಿ ಯಾವುದೇ ರೀತಿಯಲ್ಲಿ ಕೂಡ ಅನುದಾನಗಳು ಬಿಡುಗಡೆ ಕೂಡ ಆಗ್ತಾ ಇಲ್ಲ. ಜೊತೆಗೆ ಏನು CSR ಫಂಡ್ ನಲ್ಲೇ ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿ ಮಾಡ್ಕೊಳ್ಳಿ ಎಂಬಂತಹ ರೀತಿಯಲ್ಲಿ ಕೂಡ ಶಿಕ್ಷಣ ಇಲಾಖೆ ವರ್ತನೆ ಕೂಡ ಮಾಡ್ತಾ ಇರತಕ್ಕಂಥದ್ದು. ಹಾಗಾಗಿನೇ ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ಒಂದ್ ಕಡೆ ಮೂಲೆ ಗುಂಪು ಆಗ್ತಾ ಇದೆ. ಜೊತೆಗೆ ಮೂಲಭೂತ ಸೌಕರ್ಯಗಳು ಕೂಡ ಮರೀಚಿಕೆ ಆಗ್ತಾ ಇರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಈಗಲೂ ಬಿದ್ದೋಗುವಂತ ಶಾಲೆಗಳಿಗೆ ಪೋಷಕರು ಯಾಕ್ತಾನೆ ಖಂಡಿತ ಈ ಮಕ್ಕಳನ್ನ ದಾಖಲು ಮಾಡ್ತಾರೆ ಎನ್ನುವಂತ ಒಂದು ಮಾತನ್ನು ಕೂಡ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಜೊತೆಗೆ ಕರವೇ ಮುಖಂಡರು ಕೂಡ ಹೇಳ್ತಾ ಇದ್ದಾರೆ. ಹಾಗಾಗಿನೇ ಸರ್ಕಾರಿ ಶಾಲೆಗಳನ್ನು ಮುಚ್ಚಿರ್ತಕ್ಕಂಥ ಸರ್ಕಾರಿ ಶಾಲೆಗಳನ್ನ ಆ ಒಂದು ಭಾಗದಲ್ಲಿ ಮತ್ತಷ್ಟು ಅಭಿವೃದ್ಧಿ ಮಾಡಿದ್ರೆ ಖಂಡಿತ ಮುಂದಿನ ವರ್ಷವಾದ್ರೂ ಕೂಡ ದಾಖಲು ಮಾಡ್ತಕ್ಕಂಥ ಕೆಲಸವನ್ನ ಪೋಷಕರು ಮಾಡ್ತಾರೆ. ಈ ನಿಟ್ಟಿನಲ್ಲಿ ಸರ್ಕಾರಿ ಶಾಲೆಗಳಿಗೆ ಬೀಗ ಒಂದು ಜಡಿಯೋದನ್ನು ಬಿಟ್ರೆ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಆ ಮುಚ್ಚಿರ್ತಕ್ಕಂಥ ಶಾಲೆಗಳನ್ನ ಮತ್ತೆ ರಿಓಪನ್ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಯಾವೆಲ್ಲ ಕ್ರಮಗಳನ್ನು ಕೈಗೊಂಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಜನಪ್ರತಿನಿಧಿಗಳು ಕೂಡ ಈ ಬಗ್ಗೆ ಒಂದು ಕ್ರಮವನ್ನು ವಹಿಸಬೇಕಾಗಿರುತ್ತೆ. ಜೊತೆಗೆ ಜಿಲ್ಲಾಡಳಿತ ಕೂಡ ಈ ಬಗ್ಗೆ ಒಂದು ಕ್ರಮವನ್ನು ಕೈಗೊಳ್ಳಬೇಕಾಗಿರುತ್ತೆ. ಇಲ್ಲ ಅಂತ ಹೇಳಿದ್ರೆ ಖಂಡಿತ ಮುಂದಿನ ವರ್ಷಗಳಲ್ಲಿ ಮತ್ತಷ್ಟು ಸರ್ಕಾರಿ ಶಾಲೆಗಳು ಕೂಡ ಬೇಗ ಜಡಿತಾರೆ. ಪ್ರಮುಖವಾಗಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಬಡ ಮಕ್ಕಳೇ ಓದ್ತಕ್ಕಂಥ ಒಂದು ಶಾಲೆ. ಆ ಒಂದು ಬಡ ವರ್ಗದ ಕುಟುಂಬಸ್ಥರು ಮತ್ತೆ ಸಾವಿರಾರು ರೂಪಾಯಿ ಸಾಲವನ್ನ ಮಾಡಿ ಖಾಸಗಿ ಶಾಲೆಗಳಿಗೆ ತಮ್ಮ ಒಂದು ಮಕ್ಕಳನ್ನ ದಾಖಲು ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಆ ಒಂದು ಶಾಲೆಗಳಲ್ಲಿ ಯಾವ ರೀತಿಯಲ್ಲಿ ವಿದ್ಯಾಭ್ಯಾಸ ಮಕ್ಕಳಿಗೆ ಸಿಗುತ್ತೋ ಖಂಡಿತ ಗೊತ್ತಿಲ್ಲ. ಆದ್ರೆ ಸರ್ಕಾರಿ ಶಾಲೆಗಳಲ್ಲಿ ಗುಣಮಟ್ಟ ಶಿಕ್ಷಣ ಸಿಗ್ತಾ ಇದ್ರು ಕೂಡ ಇಲ್ಲಿ ಗುಣಮಟ್ಟದ ಒಂದು ಕೊಠಡಿ ಸೌಲಭ್ಯ ಮತ್ತೆ ಗುಣಮಟ್ಟದ ಒಂದು ಮೂಲಭೂತ ಸೌಕರ್ಯಗಳ ಸಮಸ್ಯೆ ಅತಿ ಹೆಚ್ಚಾಗಿ ಕಾಡ್ತಾ ಇರತಕ್ಕಂಥದ್ದು. ಹಾಗಾಗಿನೇ ವರ್ಷದಿಂದ ವರ್ಷಕ್ಕೆ ಸರ್ಕಾರಿ ಶಾಲೆಗಳ ಒಂದು ಮುಚ್ಚುವಂತಹ ಒಂದು ಪ್ರಕರಣಗಳು ಹೆಚ್ಚಾಗ್ತಾ ಇರೋ ನಿಟ್ಟಿನಲ್ಲಿ ಈ ಬಗ್ಗೆ ಖಂಡಿತ ಜಿಲ್ಲಾಡಳಿತ ಒಂದು ಮೌನವನ್ನು ವಹಿಸಬಾರ್ದು. ಈ ಬಗ್ಗೆ ಖಂಡಿತ ಕಟ್ಟುನಿಟ್ಟಿನ ಒಂದು ಕ್ರಮವನ್ನು ಕೈಗೊಂಡು ಮುಚ್ಚಿರ್ತಕ್ಕಂಥ ಶಾಲೆಗಳನ್ನ ಮತ್ತಷ್ಟು ತೆಗೆಸುವಂತಹ ಒಂದು ಕೆಲಸವನ್ನ ಮಾಡ್ಬೇಕು ಅಂತಕ್ಕಂಥ ಒತ್ತಾಯ ಪೋಷಕರು ಮತ್ತೆ ಕರವೇ ಸಂಘಟನೆ ಮುಖಂಡರು ಮಾಡ್ತಾ ಇರತಕ್ಕಂಥದ್ದು. ಪೃಥ್ವಿ. ಓಕೆ, ಧನ್ಯವಾದ ರಘುರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇದಕ್ಕೆಲ್ಲದಕ್ಕೂ ಕೂಡ ಒಂದು ಸಮಸ್ಯೆಗೆ ಪರಿಹಾರ ಸಿಗಬೇಕು ಅಂದ್ರೆ ಫಸ್ಟ್ ಸರ್ಕಾರ ಸ್ಪಂದಿಸಬೇಕು. ಈ ಸರ್ಕಾರಿ ಶಾಲೆಗಳಿಗೆ ಒಂದು ಗ್ಯಾರಂಟಿಯನ್ನ ಕೊಡಬೇಕಾಗಿದೆ. ಹಾಗೆ ಅಲ್ಲಿನ ಜಿಲ್ಲಾಡಳಿತ ಅಧಿಕಾರಿಗಳು, ಶಿಕ್ಷಣ ಇಲಾಖೆಗೆ ಅಂತಾನೆ ಸಾಕಷ್ಟು ಜನ ಅಧಿಕಾರಿಗಳಿರ್ತಾರೆ, ಅವರು ಮೊದಲು ಆಸಕ್ತಿಯನ್ನು ವಹಿಸಬೇಕು, ಸ್ಪಂದಿಸಬೇಕು. ಅಲ್ಲಿರುವಂತ ಜನಪ್ರತಿನಿಧಿಗಳು ಇಚ್ಛಾಶಕ್ತಿ ಇರಬೇಕು, ಜವಾಬ್ದಾರಿ ಅನ್ನುವಂಥದ್ದು ಇರಬೇಕು. ಇಲ್ಲ ಅಂದ್ರೆ ಈ ರೀತಿಯಾಗಿ ಇವತ್ತು 14, ನಾಳೆ ಇನ್ನೊಂದು 14, ನಾಳೆ ಮತ್ತೊಂದು 30 ಹಿಂಗ್ ಟೋಟಲಿ ಮುಚ್ಕೊಂಡೇ ಹೋಗ್ಬಿಡ್ತವೆ ಅಷ್ಟೇ. ಸರ್ಕಾರ ಸ್ಪಂದಿಸದೆ ಹೋದ್ರೆ ಸರ್ಕಾರಿ ಶಾಲೆಗಳನ್ನ ಸರ್ಕಾರನೇ ಸಾಯಿಸಿದಂತಾಗುತ್ತೆ. ಇದಾಗಿತ್ತು ಇವತ್ತಿನ ನಮ್ಮೂರಲ್ಲಿ ನ್ಯೂಸ್ 8.